ಇಲ್ಲ ವಿಶೇಷ ಕ್ಯಾಬಿನೆಟ್ ಅಲ್ಲಿ ಕೆಲವೊಂದು ಡಿಸಿಷನ್ ಆಗಿದೆ. ಅದರಲ್ಲೂ ರಾಜ್ಯಪಾಲರು ಒಂದು ರೀತಿಯಲ್ಲಿ ಅಧಿಕಾರ ಮೊಟಕುಗೊಳಿಸುವಂತ ಪ್ರಯತ್ನ. ಯಾವ ವಿಷಯ ಅಂದ್ರೆ ಈ ಕೆಲವೊಂದು ಲೆಟರ್ಸ್ ಏನಿದೆ ಇದು ಕ್ಯಾಬಿನೆಟ್ ಮುಂದೆ ಬಂದು ನಂತರ ನೋಡಿ, ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ಗೌರವ ಕೊಡ್ತಕ್ಕಂಥ ಮತ್ತು ಅವರಿಗೆ ಅನೇಕ ಹಕ್ಕುಗಳು ಕೂಡ ಜವಾಬ್ದಾರಿಗಳು ಕೂಡ ಕೊಟ್ಟಿದೆ. ಆದರೆ ಒಂದು ಸರ್ಕಾರಕ್ಕೆ ಕಿರುಕುಳ ಕೊಡಬೇಕು, ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ದಿನನಿತ್ಯ ಪತ್ರಗಳು ಬರೆಯತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಈ ರೀತಿ ಪತ್ರ ವ್ಯವಹಾರ ಮಾಡ್ತಕ್ಕಂಥದ್ದು ರಾಜ್ಯಪಾಲರು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದಕ್ಕೆ ಅದು ಅಧಿಕಾರಿಗಳಿಗೆ ಸಮಸ್ಯೆಗಳಾಗ್ತದೆ. ಅದಕ್ಕೆ ಅದು ಸಚಿವ ಸಂಪುಟದ ಮುಂದೆ ಬಂದು ಆಮೇಲೆ ಹೋಗ್ತಕ್ಕಂಥದ್ದಕ್ಕೆ ಆ ಥರ ತೀರ್ಮಾನ ತೊಗೊಂಡಿದೆ. ಮತ್ತು ರಾಜ್ಯಪಾಲರು ಕೂಡ ಅರ್ಥ ಮಾಡ್ಕೋಬೇಕು, ಒಂದು ರಾಜಕೀಯ ಉದ್ದೇಶದಿಂದ ಅವರು ಕೆಲಸ ಮಾಡಬಾರ್ದು, ಸಂವಿಧಾನವನ್ನು ಎತ್ತಿಡಿಬೇಕು ಮತ್ತು ಗೌರವಯುತವಾಗಿ ನಡ್ಕೋಬೇಕು, ಅದು ಭಾಳ ಮುಖ್ಯ. ಮತ್ತು ಸರ್ಕಾರದ ಜೊತೆ ಕೈ ಜೋಡಿಸಿ, ಸರ್ಕಾರದ ಜೊತೆ ಇಂಗ್ಲೀಷಲ್ಲಿ ಹೇಳ್ತಾರೆ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್, ಆ ಥರ ಇರಬೇಕು. ಆದರೆ ಇಲ್ಲಿ ದುರಾದೃಷ್ಟವಶಾತ್ ನಮ್ಮ ರಾಜ್ಯಪಾಲರೀಗ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ BJPಯ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ವಿರೋಧ ಪಕ್ಷಗಳ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾವ ರೀತಿ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ, ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲು, ದೆಹಲಿ ಎಲ್ಲ ಕಡೆ ತಾವು ಗಮನಿಸಿದ್ರೆ ಎಲ್ಲ ಭಾಳ ಒಂದು ಅತ್ಯಂತ ಬೇಜವಾಬ್ದಾರಿತನದಿಂದ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಆ ರಾಜ್ಯಗಳಲ್ಲಿ. ಅದೇ ಪ್ರಕಾರ ಇವರು ಶುರು ಮಾಡಿರುವಂಥದ್ದು ನಿಜವಾಗಲೂ ಕೂಡ ದುರಾದೃಷ್ಟಕರ.